ಬೆಂದಿದೆ 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 ಏ ಒಂದ್ ಪೀಸ್ ತಿನ್ಸೋ ಬಾರಿಸೋದು ಏನ ಇಡ್ಲಿ ಎಲ್ಲಿ ಇಡ್ಲಿ ಕೆಳಗಡೆ ಪ್ರತಿಯೊಬ್ಬರು ತಂಗಿ ಜಿಂಕೆ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತು ನಮ್ಮ ಕಿಚನ್ ಅಲ್ಲಿ ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀವಿ. ನಮ್ಮ ಕಿಚನ್ ಬ್ಲಾಗ್ಸ್ ಅಲ್ಲೇ ಇದು ಬಂದಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ನೋಡಿ ಸಖತ್ತಾಗಿ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ, ಯಾರು ಇಟ್ಕೊಂಡು ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಚೆಫ್ನ ಇಟ್ಕೊಂಡು ಮಾಡ್ತಾ ಇದೀವಿ. ಮಹಾಪ್ರಭು ಇವತ್ತು ಕಿಚನ್ ಬ್ಲಾಗ್ಸ್ ಅಲ್ಲಿ ಅಲ್ಲ ಕಣೋ, ಯೂಟ್ಯೂಬ್ ಅಲ್ಲೂ ಯಾರು ಅಂದ್ರೆ ಟ್ರೈ ಮಾಡಿಲ್ಲ ಅನ್ಸುತ್ತೆ. ಇದು ನಾನೇ ಫಸ್ಟ್, ನಮ್ಮಲ್ಲೇ ಮೊದಲು, ನಮ್ಮಲ್ಲೇ ಮೊಟ್ಟ ಬಾರಿಗೆ ಇಡೀ ರಾಜ್ಯವೇ ಖುಷಿ ಪಡುವಂತ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ. ಗೈಸ್ ನೋಡಿ, ಇದಕ್ಕೆ ಏನ್ ಬೇಕಾಗಿರೋದಂದ್ರೆ ಮೇನ್ ಪಾಲಕ್ ಚಿಕನ್ ಮಾಡ್ತಾ ಇರೋದ ಪಾಲಕ್ ಚಿಕನ್ ಗ್ರೇವಿನ ಸ್ವಲ್ಪ ಗ್ರೇವಿ ಟೈಪು ವಿತ್ ಲಾಸ್ಟ್ ಅಲ್ಲಿ ಅದು ಲಾಸ್ಟ್ ಅಲ್ಲಿ ರೆಡಿ ಆದ್ಮೇಲೆ ನಾವು ಡಿಸೈಡ್ ಮಾಡೋಣ ಗೈಸ್, ಅದು ಗ್ರೇವಿ ಟೈಪಾ ಇಲ್ಲ ಡ್ರೈ ಟೈಪಾ ಇನ್ನೊಂದು ಟೈಪಾ ಮತ್ತೊಂದು ಟೈಪಾ ಅಂತ ನಾವು ಆಮೇಲೆ ಡಿಸೈಡ್ ಮಾಡೋಣ. ಫಸ್ಟು ನೋಡಿ ಈ ಥರ ಒಂದು ಪಾಲಕ್ ತೊಗೊಂಬನ್ನಿ, ಒಂದು ಕಟ್ ಪಾಲಕ್ಕು, ಇದು ಜಾರು, ಇದು ಬೌಲು, ಇದು ಚಿಕನ್ನು. ಹೇಗೆ ಇದನ್ನು ಮ್ಯಾರಿನೇಟ್ ಮಾಡಬೇಕು ಮಾಡ್ತಾರದು ನಾವು ಪಾಡಿ. ಇವಾಗ ಹೊಸ ಮಿಕ್ಸಿ, ಇದು ಇವನು ಹಳೆ ಮಿಕ್ಸಿ ಹಾಳು ಮಾಡಿದ್ದಾನೆ. ಮಿಕ್ಸಿ ಅಲ್ಲಪ್ಪ, ಮಿಕ್ಸಿ ಹೊಸ ಮಿಕ್ಸಿಗೆ ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ, ಪಾಲಕ್ಕು ಹೆಚ್ಚಿಗೆ ಇರಬೇಕು ಬ್ರೋ. ಇವೆಲ್ಲ ಎಲ್ಲಿ ನೋಡ್ತೀರ ಬ್ರೋ? ಏನೋ ಬೇರೆ ಮಾಡಿರ್ತಾರೆ, ಅದಕ್ಕೆ ಒಂದು ಬೇರೆ ಇಂಗ್ರೀಡಿಯೆಂಟ್ಸ್ ನ ನೀನೇ ರೆಡಿ ಮಾಡಿಬಿಟ್ಟು ಅಲಗ್ ಬುಲಕ್ ಖಾನ್ ಆಗ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಆಗದೆ ಡಿಫ್ರೆಂಟ್ ಹೊಸ ರೆಸಿಪಿ ಬಲ ಖಾನ್. ಇವಾಗ ಇದನ್ನ ರುಬ್ಬುವ ಸಮಯ ಹಾಕೊಂಡು ರುಬ್ಬೇಕು ಗೈಸ್. ನೋಡಿ ಅಷ್ಟೇ, ರುಬ್ಬಾಯ್ತು. ಇಲ್ಲಿ ನೋಡಿ ನಮ್ಮ ಆಂಟಿ ಬಂದಿದೆ. ಆಂಟಿ ಹಾಯ್ ಆಂಟಿ. ಡವ್ ಸ್ಟಾರ್ಟ್. ಓಹೋ, ಯಾವ ಊರ್ ನಾಟಕ ಇದು? ದೊಡ್ಡ ಸಾಧನಹಳ್ಳಿ ನಾಟಕ. ಸಾಧನಹಳ್ಳಿಯವರೆಲ್ಲ ಇದೇ ನಾಟಕ ಆಡುತ್ತೆ ಗೈಸ್. ನೋಡಿ ರುಬ್ಕೊಂಡ್ ಬಂದಿದ್ದಾರೆ. ಇವಾಗ ಸೆಲೆಕ್ಟೆಡ್ ಪೀಸ್ ಚಿಕನ್ ಹಾಕ್ಕೊಂತಾನೆ, ಅಷ್ಟು ಫುಲ್ಲು ಹಾಕೊಳ್ಳಲ್ಲ, ಸ್ವಲ್ಪ ಹಾಕೊಂಡು ಮಾಡೋದು. ಯಾಕಂದ್ರೆ ಅದ್ರಲ್ಲಿ ನಮಗೆ ಫೇವ್ರೇಟ್ ಇಂಟರ್ನ್ಯಾಷನಲ್ ಡಿಶ್ ಕಬಾಬ್ ಮಾಡ್ತೀವಿ. ಆ ಕಬಾಬ್ ರೆಸಿಪಿ ಸ್ಪೆಷಲ್ ಕಬಾಬ್ ಅಂತ ಕೇಳ್ತಾ ಇದ್ರಲ್ಲ, ಅದು ಕೊಟ್ಟು ತೋರಿಸ್ತೀನಿ. ಏನ್ ಬೇಡ ಗೈಸ್, ಯಾವಾಗ ನೋಡಿದ್ರು ಕಬಾಬ್ ರೆಸಿಪಿ ಅಂತ ಇರ್ತೀರಾ, ಬೇಡ. ಇವತ್ತು ವಿಡಿಯೋದಲ್ಲಿ ಓನ್ಲಿ ಪ್ಯೂರ್ ಪಾಲಕ್ ಚಿಕನ್ ಓನ್ಲಿ. ಎತ್ಕೊಂಡಿರೋ ಚಿಕನ್ಗೆ ತುಂಟ ಸುಮ್ಮನಿರು. ಮೊಸರು ರುಸುಮ ಕಡ್ಲ ಗೈಸ್. ಸ್ಕಿನ್ ಪೀಸ್ ಎತ್ಕೊಂಡಿದ್ದಾನೆಲ್ಲ, ಇಲ್ಲವೇ ಇಲ್ಲ ಏನು. ಅವ್ನು ಕಬಾಬ್ ತಿನ್ನ ಡಯಟ್ ಸ್ಟಾರ್ಟ್ ಮಾಡಿದ್ದಾನೆ ಗೈಸ್ ನಮ್ಮ ಅಣ್ಣ ಅಪರೂಪಕ್ಕೆ ಇವತ್ತಿಂದ ನಿನ್ನೆಯಿಂದ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓ ಬರ್ತಿದೆ ಬಾಲ್ಸ್ ಅಲ್ಲ ರಾಗಿ ಬಾಲ್ಸ್ ಕಣೋ. ಅಮ್ಮ ಹೆಂಗಮ್ಮ ನಿಮ್ಮ ಮಗ ಡಯಟ್ ಮಾಡ್ತಿದ್ದಾನೆ? ಸೂಪರ್. ರುಚಿಗೆ ತಕ್ಕಷ್ಟು ಉಪ್ಪು. ಅಡಿ ಗುಂಡಿಗೆ ಇವಾಗ ಹಾಕ್ಬಿಟ್ಟು ನಮ್ಮಮ್ಮ ಒಳ್ಳೆ ಏನಾದರೂ ಮಾಡ್ತಾರೆ. ಮಾ ನಿನ್ನ ಸೌಂದರ್ಯದ ರಹಸ್ಯ ಬೆಳಗ್ಗೆದ್ದು ಮಖ ತೊಳಿಬೇಡಿ, ಅದೇ ಡೈಲಿ ಒಂದು ಸ್ವಲ್ಪ ವೈನ್ ಕುಡೀರಿ ಗೈಸ್, ರೆಡ್ ವೈನು, ವೈಟ್ ವೈನು. ನಮ್ಮಮ್ಮ ಕುಡಿತಾರೆ. ಫ್ರೆಶ್ ಕ್ರೀಮ್ ಗೈಸ್. ಅಯ್ಯೋ ಏನೋ ಇದು ಹಿಂಗೆ ಬರ್ತೈತೆ. ಇಲ್ಲಿ ಅದಂಗೆ ಕಣ ಬರೋದು. ನಿಮ್ಗೆ ಅದಕ್ಕೆ ಏನು ನೋಡ್ಬೇಕು ಅನ್ನೋದು ಕಣ್ಣಾರೆ ನೋಡ್ರಿ ಅನ್ನೋದು. ಇವಾಗ ಚಟ್ನಿ ರುಬ್ಕೊಂಡಿರೋ ಚಟ್ನಿ ಗೈಸ್. ಇದು ಮ್ಯಾರಿನೇಷನ್ ಪ್ರೋಸೆಸ್ ಆಯ್ತಾ, ಕನ್ಫ್ಯೂಸ್ ಆಗ್ಬಿಡಿ. ಇವನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತಾನೆ. ಇನ್ನೂ ಸ್ವಲ್ಪ ಚಿಕನ್ ಹಾಕಲ್ಲ, ಜಾಸ್ತಿ ಇದಾಯ್ತಲೇ, ನೀರ್ಲೇ. ಪನ್ನೀರ್ ತಿಂದಿದ್ಯಲ್ಲ, ಪಾಲಕ್ ಪನ್ನೀರು, ಆ ಟೇಸ್ಟ್ ಕೊಡುತ್ತಿದ್ದು. ಯಪ್ಪ ಮಮ್ಮಿ, ಪಾಲಕ್ ಪನ್ನೀರ್ ಟೇಸ್ಟ್ ಅಂತೆ ಮಮ್ಮಿ, ನಂಗೆ ಗೊತ್ತೇ ಇರ್ಲಿಲ್ಲ ಅಲ್ಲೋ ಈ ನಾಟಕಗಳನ್ನ. ಅದೇ ಎಂಜಿಲ್ ಕೈಯಲ್ಲಿ ಚಿಕನ್ ಕೈ ಹಾಕ್ತಾವ ನೋಡಿ ಇಲ್ಲಿ.
ಕಬಾಬ್ಗೂ ಇದೇ ಎಣ್ಣೆ ಮಿಕ್ಸ್ ಏಯ್ ಮಾಡೋದಿಲ್ಲ. ಸಾಕು ಬಿಡ, ಎಲ್ಲ ನಾರ್ ಪೀಸ್ ಬಿಟ್ಬಿಟ್ಟು ಬರೀ ಇದನ್ನ ಎತ್ಕೊಂತ ನೋಡಮ್ಮ. ಸೊ ಅಲ್ಲಿ ನೋಡು ಖುಷಿನೇನಾ ನಾರು ಎತ್ಕೊಂಡಿದ್ದೀನಿ. ಹೆಂಗಾಯ್ತಾನೆ. ಸಾಕು ಬಿಡು, ನಿನಗ ಗ್ರೇವಿ ತರದಕ್ಕೆ ಇದನ್ನ ಹಾಕುವಂತ. ಏನ ಗುಂಡ್ಕೆನ? ನನಗೆ ಚಿಕ್ಕದಾಗಿದ್ರೆ ಚೆನ್ನಾಗಿರಲ್ಲ. ಸಾಕು ಅಷ್ಟೇ. ಇದನ್ನ ಮ್ಯಾರಿನೇಟ್ ಮಾಡಿ ಕಾನ್ಫ್ಲವರ್ ಏನು ಹಾಕಂಗಿಲ್ವಾ? ಇದಕ್ಕೆಲ್ಲ ಏನಿಲ್ಲ. ಅಷ್ಟೇ ಗೈಸ್, ಇದನ್ನ ಮ್ಯಾರಿನೇಟ್ ಮಾಡಿಬಿಡಿ. ಫ್ರಾಡ್ ಕೆಲಸ ಗೈಸ್, ಇವೆಲ್ಲ ಫ್ರಾಡ್. ಗೈಸ್ ಬಿಸಿ ಬಿಸಿ ಇಡ್ಲಿ ತಿಂದವನ್ಗೆಲ್ಲ ಇಡ್ಲಿ. ಹಾಯ್ ನಮಸ್ಕಾರ. ನಮಸ್ಕಾರ. ಏನು ಸಮಾಚಾರ? ಏನು ಸಮಾಚಾರ? ಪಂಚೆ ಪಿಚ್ಚು ಕೆಳಗೆ ಬಿಟ್ಬಿಟ್ಟು ಹಾಂ ಕುಂತ್ಕೊಂಡು ಬಾರಿಸೋದು. ಏನ ಇಡ್ಲಿ ಎಲ್ಲಿಡ್ಲಿ? ಕೆಳಗಡೆ ಎಲ್ಲಿಡ್ಲಿ? ತಟ್ಟೆಲಿ. ಯಾರ ತಟ್ಟೆಲಿ? ಪಾಪ ಏನೋ ಒಂದು ಗಾದೆ ಹೇಳು ಪಾಪ. ಏನಾದ್ರೂ ನಿನ್ನ ಬಾಯಲ್ಲಿ ಒಂದು ಗಾದೆ ಹೇಳು ಪಾಪ, ಕೇಳಬೇಕು ಅನಿಸ್ತೈತೆ. ಏನಾದ್ರೂ ಹೇಳು ಪಾಪ ಚೆನ್ನಾಗಿ. ಏನಾದ್ರೂ ಹೆಂಗ್ ಬಂದ್ಬಿಡ್ತದೆ, ಏನೋ ಮಾತಾಡ್ತಿದ್ದಾಗ ಬರ್ತದಪ್ಪ. ಹೇಳ್ ಪಾಪ. ಇರ್ಲಿ ಸುಮ್ಮನೆ ಹೆಂಗೆ ಬರ್ತದೆ. ಇರ್ಲಿ ಹೇಳ್ ಪಾಪ. ಜನ ಏನೋ ಮಾತಾಡ್ದಾಗ ಮಾತಿಗೆ ತಕ್ಕಂತೆ ಒಂದು ಒಗಟ್ಟು ಬರ್ತದೆ, ಹೇಳ್ಬೋದಪ್ಪ. ಇವಾಗ ನನಗೆ ಹೇಳು ಒಂದು. ನಿನಗೇನು ಹೇಳಿ, ನಾನು ಈಗ ಒಂದು ಹೇಳು ಪಾಪ. ತಿರ್ಗಿ ಅದೇ ಹೇಳ್ತಾನಲ್ಲ. ಏನಾದ್ರೂ ಡೈಲಾಗ್ ಹೇಳು. ಡೈಲಾಗ್ ಅಲ್ಲ, ಇದು ಹೇಳು. ಗಾದೆ ಎಲ್ಲಿದಾವಲ್ಲ ಗಾದೆ. ಗಂಡನ ಕೈ ತೊಳ್ಸೋದು, ಊಟ ಹಾಕೋದು. ಇವಾಗ ಗಾದೆ ಹಂಗಿರೋದು. 10 ಗಂಟೆ ಆಯ್ತು, ನಾಷ್ಟ ಇಲ್ಲ. ಇವಾಗ ನಾಷ್ಟ ಆಗ್ತದೆ. ಚಿಂತೆ ಅಂದ್ರೆ ಕರು ಹಾಕುತ್ತಲ್ಲ, ಅದ್ರ ಚಿಂತೆ ಇದೆ. ಕರು ಹಾಕ್ಬೇಕಂದ್ರೆ ಆ ನೋವೇರ್ ಬಿದ್ದದ ಅಂತ ಅದು. ಪಾಪ ಡೈನಿಂಗ್ ಟೇಬಲ್ ಇಟ್ಕೊಂಡು ಇಲ್ಲೇ ತಿಂತೀರಲ್ಲ ಎಲ್ರು, ಯಾಕೆ ಅಂತ ಕೇಳ್ತಾರೆ. ಎಲ್ರು ಯಾಕೆ ಅಂತ ಕೇಳ್ತಾರ. ನಮ್ಮ ಮನೇಲಿ ಆ ಡೈನಿಂಗ್ ಅಲ್ಲಿ ಟೇಬಲ್ ಇದೆ, ಅಲ್ಲಿ ತಿಂತ ಕುಂತ್ಕೊಂಡು ಟಿವಿ ಕಾಣಲ್ಲ. ಟಿವಿ ನೋಡ್ಕೊಂಡು ಕುಂತ್ಕೊಂಡು ತಿಂದ್ರೆ ಇನ್ನೊಂದು ಅರ್ಧ ಮುದ್ದೆ ಟಿವಿ ಆಫ್ ಆಗಿದೆಯಲ್ಲ, ಹೆಂಗ್ ನೋಡ್ತೀರಾ? ಆನ್ ಮಾಡ್ಕೊಂಡು ಕುಂತ್ಕೋತೀವಿ. ಈಗ ಇಡ್ಲಿ ತಿನ್ಬೇಕಾ, 8 ತಿನ್ನೋ ಜಾಗದಲ್ಲಿ 12 ತಿಂತೀವಿ. ಟಿವಿ ಇಲ್ಲ ಅಂದ್ರೆ 8 ತಿಂತೀವಿ. ನಿಮ್ಮ ಹೆಂಡತಿ ಎಷ್ಟು ತಿಂತಾರೆ? ಅವಳೊಂದು 6 ತಿಂತಾಳೆ. ಟಿವಿ ನೋಡ್ತಾರ 12 ತಿಂತಾಳೆ. 24 ತಿಂತಾರೆ ಅವರು. ವಸಂತ ಮಾತ್ರ 2 ತಿಂತಾನೆ. ಟಿವಿ ಹಾಕ್ಬಿಟ್ರೆ ಮಾತ್ರ ಅರ್ಧ ತಿಂತಾನೆ. 4 ಡಜನ್ ತಿಂತಾನೆ. ಗೈಸ್ ನೋಡಿ, ಇಡ್ಲಿ ಹಾಕಿದ್ದಾರೆ ತಟ್ಟೆಗೆ. ಎಲ್ಲಿ ಅಂತಂದಂಗೆ ಡೈರೆಕ್ಟಾಗಿ ತಟ್ಟೆಗೆ ಇಟ್ಟಿದ್ದಾರೆ. ಇವಾಗ ಇದಕ್ಕೆ ತಲೆ ಮಾಂಸ ಸಾಂಬಾರು ನೋಡಿ. ಸಾಂಬಾರು ತಲೆ ಮಾಂಸ ಅಲ್ಲ, ಮಟನ್ನು ತಲೆ ಮಾಂಸ ಎಲ್ಲ ಮಿಕ್ಸ್ ಆಗಿರೋ ಸಾಂಬಾರು ಗೈಸ್. ಅದು ಇವತ್ತು ಮಾಡಿರೋದಲ್ಲ, ಹೋದ ವಾರ ಮಾಡಿರೋದು. ಆದರೂ ಚೆನ್ನಾಗಿ, ಅದು ಹೋದ ವಾರನೇ ತಾನೆ ಮಮ್ಮಿ ಸಂಡೇ ಅಂದರೆ. ಗೈಸ್ ಇವಾಗ ಇಡ್ಲಿ ಜೊತೆ ತಲೆ ಮಾಂಸ ಸಾರು ಹೆಂಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ. ನೋಡಿ, ಇಡ್ಲಿ ಮುದ್ದುವಾಗಿದೆ ಹಿಂಗೆ. ವಾವ್, mesmerizing. ಎಣ್ಣೆ ಬೆಣ್ಣೆ ಗೈಸ್. ಸ್ವಲ್ಪ ಆದ್ಮೇಲೆ ಈರುಳ್ಳಿ ಸ್ವಲ್ಪ ಉದ್ದುದ್ದು ಕಚ್ಕೊಂಡಿರೋದು. ಉದ್ದುದ್ದು ಕಚ್ಕೊಂಡಿರೋ ಈರುಳ್ಳಿ ಹಣ್ಣಲ್ಲಿ ಕರಿಬೇವು. ಏನಕ್ಕೆ ಕರಿಬೇವು ಅಂತ ಬಂತು ಗೊತ್ತಾ ನಿನ್ಗೆ? ಹೆಸರು ಬೇವು ಗೊತ್ತಾ ನಿನ್ಗೆ? ಬೇವು ಗೊತ್ತು. ಇದು ಸ್ವಲ್ಪ ಕರಿಗಿತ್ತಂತೆ, ಅದಕ್ಕೆ ಕರಿಬೇವು ಅಲ್ಲ. ಎಲ್ಲಾರು ಬೇವ್ನ, ಎಲ್ಲಾರ ಬಗ್ಗೆ ಕತೆ ಬೇಡ ನಂಗೆ. ಬೇವು ಕಹಿ. ಬೇವು ಕತೆ ಬೇಡವಾ? ನೀನ್ ಇವಾಗ ಕತೆ ನಂದು ಕೇಳ, ನಿಂದು ಕೇಳದೆ ತಾನೆ. ಬೇವು ಕಹಿ ಇರುತ್ತಲ್ವಾ? ನಂಗೆ ಕಹಿ ಬೇವು ಕತೆ ಬೇಡ ಕಣ, ಕರಿಬೇವು ಕತೆ ಬೇಕು. ಎಲ್ಲಾ ರೆಸಿಪಿಗೂನು, ಎಲ್ಲಾ ಮಸಾಲೆ ಐಟಮ್ಗೂ, ಎಲ್ಲಾ ಕರಿಗೂನು ಈ ಬೇವನ್ನ ಬಳಸ್ತಾ ಇದ್ರು. ಅದಕ್ಕೆ ಕರಿಬೇವು. ಕರಿ ಇಂಗ್ಲಿಷ್ ಕರಿ. ಮರಿ ಕರಿ ಸರಿ. ಚೂರು ತುಂಟ ಅಂತ ತುಂಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. ಇದು ಮ್ಯಾರಿನೇಷನ್ ಆಗಿ ಎತ್ತಿರ್ತಿರು. ಬಜ್ಜಿ ಚಟ್ನಿಯ ಚಿಕನ್, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿರುವಂತದ್ಕೆ ಇವಾಗ ಮ್ಯಾರಿನೇಷನ್ ಮಾಡಿರುವಂತ ಚಿಕನ್ ಅನ್ನ ಹಾಕ್ತಾ ಇದೀವಿ. ಪಟ ಅಂತ ಹಾಕಿ ಅದು ಬೇಯೋ ತನಕ ನಿಮಗೆ ಒಂದು ಸ್ಪಿರಿಚುವಲ್ ಕತೆ ಹೇಳ್ತೀನಿ ಬನ್ನಿ. ಕತೆ ಬನ್ನಿ. ಎಷ್ಟೋ ಜನ ಸ್ಪಿರಿಚುವಲ್ ವಿಡಿಯೋ ಬೇಕು ಅಂತ ಕಮೆಂಟ್ ಹಾಕಿದ್ರು. ಸ್ಪಿರಿಚುವಲ್ ವಿಡಿಯೋ, ನೀವು ಸ್ಪಿರಿಚುಯಾಲಿಟಿ ರೂಟ್ನ ಒಂದು ಫಸ್ಟ್ ಸ್ಪಿರಿಚುಯಾಲಿಟಿಗೂ ಮತ್ತೆ ರಿಲಿಜಿಯನ್ಗೂ ಡಿಫ್ರೆನ್ಸ್ ಹೇಳ್ತೀನಿ. ರಿಲಿಜಿಯನ್ ಅಲ್ಲಿ
ಫಸ್ಟ್ ಬೇರೆಯವ್ರು ಮಾಡಿರುವಂತ ನಂಬಿಕೆಗಳನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಹೌದೌದು. ಸ್ಪಿರಿಚುಯಾಲಿಟಿಲಿ ಏನಾಗುತ್ತೆ ಅಂದ್ರೆ ನಾವೇ ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡೋದನ್ನ ಸ್ಪಿರಿಚುಯಾಲಿಟಿ. ಅಷ್ಟೇ. ಸ್ಲೈಟ್ ಡಿಫರೆನ್ಸ್ ಬಿಟ್ವೀನ್ ಸ್ಪಿರಿಚುಯಾಲಿಟಿ ಅಂಡ್ ರಿಲಿಜಿಯನ್. ಗೊತ್ತಾಯ್ತಾ ಗೈಸ್? ಸ್ಪಿರಿಚುಯಾಲಿಟಿ ಅಂದ್ರೆ ಇದು. ಇವಾಗ ಇನ್ನೂ ಇದೆಯಾ? ಸಾರಿ. ಸ್ಪಿರಿಚುಯಾಲಿಟಿಗೆ ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಮಸ್ಕ್ ಡಿಯರ್ ಅಂತ ಇರುತ್ತೆ. ಮಸ್ಕ್ ಡಿಯರ್, ಜಿಂಕೆ. ಜಿಂಕೆ. ಆ ತಳಿ ಜಿಂಕೆಯಲ್ಲಿ ಹಾ. ಹೊಟ್ಟೆಲೇನೆ ಮಸ್ಕ್ ಅಂತ ಒಂದು ಸೆಂಟ್ ಪ್ರೊಡ್ಯೂಸ್ ಮಾಡುತ್ತೆ. ವಾ, ಗೊತ್ತಾಯ್ತಾ? ಆ ಸಖತ್ತು. ಸೆಂಟ್ ಅನ್ನ ಅದು ಗೊತ್ತಿಲ್ಲ ನಾನು ಒಳಗೆ ತಯಾರಾಗ್ತಿದೆ ಅಂತ. ಅದು ಗೊತ್ತಿಲ್ಲ. ಫಸ್ಟ್ ನಾನು ಕೇಳೋದ್ ಜಿಂಕೆ ಗೊತ್ತಿಲ್ಲ. ಜಿಂಕೆ ಗೊತ್ತಿಲ್ಲ. ಜಿಂಕೆ ಹೊಟ್ಟೆ ಒಳಗೆ ಕಾಯ್ತೈತೆ. ಆ ಸೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಮೆಲ್ ಗೂಗಲ್ ಅಲ್ಲಿ ಚೆಕ್ ಮಾಡಿ, ಮಸ್ಕ್ ಡಿಯರ್ ಅಂತ. ಸಖತ್ತು. ಅದು ಹಿಮಾಲಯನ್ ರೀಜನ್, ಆ ರೀಜನ್ ಅಲ್ಲಿ ಮೌಂಟೇನ್ ಕ್ಲಿಪ್ಸ್ ಅಲ್ಲಿ ಇರುತ್ತೆ. ನೀನ್ ಯಾವಾಗ ಅವಾಗ ಏನ್ ಹೋಗಿದ್ದೆ? ಮಾಡುತ್ತೆ? ನೀನ್ ಯಾವಾಗ ಹೋಗಿದ್ದೆ? ಓದಿಲ್ವೇನೋ? ಅದಕ್ಕೆ ಹೇಳೋದು ಗಾಯ್ಸ್, ದೇಶ ಸುತ್ತಿ ನೋಡು ಇಲ್ಲ ಕೋಶ ಓದಿ ನೋಡು. ಇವ್ನು ಕೋಶ ಓದ್ಬಿಟ್ಟವನೆ ಅದಕ್ಕೆ. ಆ ತರ ಮಸ್ಕ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅದು ಸೆಂಟ್. ಅದನ್ನ ಎಷ್ಟೋ ಜನ ನಾವು ಇವಾಗ ಪರ್ಫ್ಯೂಮ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಅದನ್ನ ಸಾಯಿಸ್ತಾ ಇದ್ದಾರೆ. ಪರ್ಫ್ಯೂಮ್ ಅನ್ನು. ಪರ್ಫ್ಯೂಮ್. ಹಾ ಕರೆಕ್ಟ್. ಇವಾಗ ಅಣ್ಣ ನೀನ್ ಆಕ್ಸ್ಫರ್ಡ್. ನಮಸ್ಕಾರ. ನಾನು ಆಕ್ಸ್ಫರ್ಡ್ ಅಲ್ವೋ ನಾರಾಯಣ? ಆಕ್ಸ್ಫರ್ಡ್ ಅಂದ್ರೆ UK. ಯೂನಿವರ್ಸಿಟಿ. ಈಗ ಸ್ಪಿರಿಚುಯಾಲಿಟಿ ಅಂದ್ರೆ ಅದೇ ರೀತಿ. ಹಾ. ಇವಾಗ ಆ ಜಿಂಕೆ ಅದಕ್ಕೆ ಗೊತ್ತಿಲ್ಲ ಒಳಗೆ ನನ್ನಲ್ಲೇ ಸೆಂಟ್ ತಯಾರಾಗ್ತಿದೆ, ಇದು ನನ್ನಿಂದ ಬರ್ತಾ ಇರೋ ಫ್ರಾಗ್ರೆನ್ಸ್ ಅಂತ ಗೊತ್ತಿಲ್ಲ ಅದಕ್ಕೆ. ಅದೇನ್ ಮಾಡುತ್ತೆ, ಎಲ್ಲಾ ಕಡೆ ಹುಡ್ಕೊಂಡು ಹೋಗುತ್ತೆ. ಆ ಸ್ಮೆಲ್ ಹುಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಗೊತ್ತಿಲ್ಲ ನನ್ನಲ್ಲೇ ಇದೆ ಆ ಸ್ಮೆಲ್, ನನ್ನಲ್ಲೇ ಬರ್ತಿದೆ ಸ್ಮೆಲ್ಲು ಅಂತ. ಹಂಗೆ ಹೋಗ್ತಾ 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 ಮೌಂಟೇನ್ಸು, ಆ ಬೆಟ್ಟ ಗುಡ್ಡ, ಕಾಡು ನಾಡು, ನೀರು, ನದಿ, ಜಲಪಾತ ಹಿಂಗೆ ಬಿದ್ದು ಒಂದಿನ ಸತ್ತೋಗುತ್ತೆ. ಅದಕ್ಕೆ ಸ್ಪಿರಿಚುಯಾಲಿಟಿ ಅಂದ್ರೆ ಏನು ಅಂದ್ರೆ ನಿಮ್ ಒಳಗೆ ಇರುತ್ತೆ. ತಿಕ್ಕ ಮುತ್ಕೊಂಡು ಎನ್ಲೈಟನ್ ಮಾಡ್ಬೇಕು, ಮಾಡ್ಬೇಕು. ಇವಾಗ ಜಿಂಕೆ ಸತ್ತೋಯ್ತಲ್ಲ, ಅದಕ್ಕೆ ಎನ್ಲೈನ್ಮೆಂಟ್ ಹಿಂಗೆ. ಅದು ಗೊತ್ತಿರ್ಲಿಲ್ಲ, ಅದು ಸತ್ತೋಯ್ತು. ಹಂಗೆ ನಾವು ಪ್ರತಿಯೊಬ್ಬರು ನಮ್ಮಲ್ಲಿರುವುದನ್ನ ನಾವೇ ಎನ್ಲೈಟನ್ ಮಾಡ್ಕೊಂಡು ಅವೇಕನ್ ಮಾಡ್ಕೊಂಡ್ರೆ ತೋರ್ಸು ಅಂತ ತೋರ್ಸ್ಕೊಬೇಕು. ಅದಕ್ಕೆ ಒಂದು ಬುಕ್ ನೋಡಿ ಕುದಿತಿದೆ. ಇನ್ನೂ ಸ್ವಲ್ಪ ಬೇಯಬೇಕು. ಅಷ್ಟೊಂದು ಸ್ವಲ್ಪ ಮಸಾಲ ಆಡ್ ಮಾಡೋಣ. ಗ್ಯಾಸ್ ನೋಡಿ, ಇವಾಗ ಪೆಪ್ಪರ್ ಹಾಕಿದ್ದಾನೆ. ಪೆಪ್ಪರ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ. ಖಾರ ಬೇಕು ಅಂದ್ರೆ ಖಾರದ ಪುಡಿ ಹಾಕೊಳ್ಳಿ. ನಾನ್ ಬೇಕಂದ್ರೆ ನಾನು ಹಾಕೊಳ್ಳಿ. ನಮ್ದು ಇದೆಯಲ್ಲ, ನಮ್ದು ಗರಂ ಮಸಾಲ. ಗರಂ ಮಸಾಲ ಸ್ವಲ್ಪ ಹಾಕೊಂತಾ ಇದೀರಿ. ಮ್ಯಾಜಿಕ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಅಷ್ಟೇ. ಏನು ಇಲ್ಲ. ಬ್ಯಾಚುಲರ್ಸ್ ಎಲ್ಲ ಸಿಂಪಲ್ ಆಗಿ ಕ್ವಿಕ್ ಆಗಿ 5 ನಿಮಿಷ ತಿಕ್ಕ ಮುಚ್ಕೊಂಡು ಮಾಡೋ. ನೀನೇ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಏನ್ ಬಿಡ್ತೀಯ ಓಳ್ಗಳಲ್ಲಿ? ನಾನು ಮಾಡಿರೋ ಅಲ್ಲಿ ಯಾವ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅದನ್ನ ಕಮೆಂಟ್ ಮಾಡಿ. ಮತ್ತೆ ಮುಂದೆ ವೆಜ್ ಅವ್ರಿಗೆ ಒಂದು ಯಾವ್ದನ್ನ ರೆಸಿಪಿ ಬೇಕು, ಸ್ವೀಟ್ ಬೇಕಾ, ಯಾವ್ದನ್ನ ಒಂಥರ ಮಸಾಲ ಐಟಮ್ ಬೇಕಾ, ಇಲ್ಲ ಚಾಟ್ಸ್ ಬೇಕಾ, ಮಸಾಲ ಪುರಿ ಬೇಕಾ, ಪಾನಿಪುರಿ ಬೇಕಾ, ಏನ್ ಬೇಕು ಕಮೆಂಟ್ ಮಾಡಿ. ವಿತಿನ್ ಸೆಕೆಂಡ್ ಹಿಂಗೆ ಚಿಟಿಕೆ ಹೊಡಿಯೋಷ್ಟೊತ್ತು ಮಾಡ್ಬಿಡ್ತೀನಿ. ಮಾಡ್ತಾನೆ ಬಾಯಲ್ಲಿ ಇಡಕ್ಕಾಗ್ಬಾರ್ದು, ಆ ಥರ ಮಾಡಬೇಕು. ಹಂಗೆ ಮಾಡ್ರಿ ಗೈಸ್. ಎಸ್, ನಮ್ಮ ಅಪ್ಪ ಚೆಕ್ ಮಾಡ್ತಿದ್ದಾರೆ ಬೆಂದಿದೆಯಾ ಇಲ್ವಾ ಅಂತ. ನೋಡಿ, ಚೆಕ್ ಮಾಡ್ಬಮ್ಮ. ಬೆಂದಿದೆ ಅದು. ಹೀರಾ ಎತ್ಕೊಳ್ಳೋ ಅಂಕಲ್. ಬಟ್ ಟೇಸ್ಟ್ ನೋಡಿ ಪಾಪಾ. ತಿನ್ನಕ್ ಬರಲ್ಲ, ಇಲ್ಲ ಪರವಾಗಿಲ್ಲ, ತಿನ್ಬೇಕು. ಚೆಕ್ ಮಾಡೋದು. ಪಾಪ ಇನ್ನ ಸ್ವಲ್ಪ ಬೈ ಪಾಪ ಅವನ್ಗೆ. ಎತ್ಕೋ ಪಾಪ. ಅಲ್ಲಿಗೆಲ್ಲ ಕಚ್ಕೊಳತಕ್ಕ ನಾವು ಅದಕ್ಕೆ ಕೇಳಿದ್ರು ಬೆಂದಿದೆಯಾ ಚೆಕ್ ಮಾಡೋದು. ಬಿಸಿದ ತಿನ್ನಕಲ್ಲಿ ಎತ್ತ ಅದೇ ಬೌಲ್ಗೆ ಹಾಕ್ ಪಾಪ. ಸ್ವಲ್ಪ ಏನ್ ಕಲ್ತಾವ ನಾವು ಉಗಿ ಪಾಪ ಒಂದ್ ಸ್ವಲ್ಪ. ಬೇಯಬೇಕು. ಕೆಲ್ಸ ಇಲ್ವಾ ಪಾಪ? ಕೆಲ್ಸ ಅಲ್ವಾ? ಕೆಲಸ ಕಲ್ತಾವಲ್ಲ. ಇವಾಗ ತಿರ್ಗಾ ಏನೋ ಮಾಡ್ತಾವ ನೋಡಿ. ಇದು ಬೆಂದಿದೆ. ಇವಾಗ ಚಿಕನ್ ಬೆಂದಿದೆ. ಕಾರ್ನ್ಫ್ಲೋರ್ ಸ್ವಲ್ಪ ಹಿಂಗೆ ನೀರಲ್ಲಿ ಹಾಕೊಂಡು, ಅದೇ ಎಲ್ಲಾರು ಗೊತ್ತಿರೋದೆ ನಮ್ದು ಸ್ಲರಿ. ನಿಮ್ದು ಸ್ಲರಿನಾ? ಎಲ್ಲುತ್ತಪ್ಪ ಮೆಚ್ಚ ಕಲ್ಸ. ಅರ್ಜೆಂಟಾ? ಬಾತ್ರೂಮ್ ಹೋಗ್ಬೇಕಾ? ಚಿಕನ್ ಬೇಯಬೇಕಲ್ವ? ಬೆಂದಿದೆ ಚಿಕನ್ನು. ಈಗ ಲೈಟಾಗಿ ಸ್ವಲ್ಪ ಚೂರು ಒಯ್ದ್ಬಿಟ್ರೆ. ಸ್ವಲ್ಪ ಸೈಲೆಂಟ್ ಆಗಿರಿ ಅಮ್ಮ, ಸ್ವಲ್ಪ ಸೈಲೆಂಟ್ ಆಗಿರಿ. ನಮ್ಮ ವಿಡಿಯೋ ಮಾಡ್ತಿದೀವಿ. ಈ ಥರ ನಮ್ಮ ಮನೇಲಿ ಜಾಸ್ತಿ ಸೌಂಡ್ ಬರೋದು ಯಾವುದು ಅಂದ್ರೆ ನಮ್ಮಮ್ಮನೇ. ನಮ್ಮ ಮನೇಲಿ ಸ್ಪೀಕರ್ ಗೀಪರ್ ಎಲ್ಲ ಇಟ್ಟಿಲ್ಲ, ನಮ್ಮಮ್ಮನೇ ಕುಣಿಸಿದೀವಿ ನಾವು. ಟಿವಿ ನೋಡ್ತಿದ್ರೆ ಕಿರಿಸ್ತಾ ಇರುತ್ತೆ. ಸ್ವಲ್ಪ ಸ್ಲರಿ ಹಾಕಿದಾಗ ಏನಾಗುತ್ತೆ, ಗಟ್ಟಿ ಆಗುತ್ತೆ, ತಿಕ್ಕಾಗುತ್ತೆ. ಈಗ
ಈಗ ಎರಡು ಮೊಟ್ಟೆ ಹಾಕೊಂಡಿದ್ದೀನಿ. ಚಿಕನ್ ಹೆಂಗೆ ತಕ್ಕಂಗೆ ಬೀಟ್ ಮಾಡಿಕೊಂಡು ತಿರುಗಿಸ್ತಾನೆ. ಓ ಇದು ಆಯ್ತು. ಈ ತರ ಫ್ರೆಶ್ ಕ್ರೀಮ್ ಹಾಕಿ ಗೈಸ್. ಸ್ವಲ್ಪ ಲೈಟಾಗಿ ಅವಾಗಲೇ ಮ್ಯಾರಿನೇಷನ್ಗೆ ಹಾಕಿದ್ದೀನಿ. ಸಾಕು ಬಿಡ, ಅದೇನು ಟೇಸ್ಟ್ ಕೊಡೋದು ಕೆಡುತ್ತೆ. ಕೆಡುತ್ತಾ? ಕೊಡುತ್ತೆ. ಕನ್ನಡನೂ ಬರ್ತದಲ್ಲೋ ನನ್ನ ಜೊತೆ ಸೇರಿ. ಲೈಟಾಗಿ ಹಿಂಗೆ ಸಿಕ್ 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 ಅಂತ ಹಿಂಗೆ ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ಲು ನೋಡು. ಕೊತ್ತಂಬರಿ ಸೊಪ್ಪು ಉದಿರಿಸ್ಬಿಟ್ರೆ ತಿಂದವನು. ಕೊತ್ತಂಬರಿ ಸೊಪ್ಪು ಅಂತ ಹುಡುಗಿ ಬೇಕಾ ನಿಮಗೆ? ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಓಹೋ ಹೇ ಬಾಲು. ಪೂಜಾರಪ್ಪ ನಾಡ್ ಬೇರೆ ನೋಡಿ ಗೈಸ್. ಏ ಒಂದ್ ಪೀಸ್ ತಿನ್ಸೋ. ಬಂದವನೇ ಫಸ್ಟ್ ಟ್ರಯಲ್ ನನ್ಗೆ. ಸಕ್ಕತ್ತಾಗಿದೆ. ಚೆನ್ನಾಗಿದೆ ಮಮ್ಮಿ. ಕಂಡ್ಬಿಡ್ಬೇಡ, ಯೂಟ್ಯೂಬ್ಸ್ ಜನ ಎದ್ರುಕೊಂತಾರೆ. ಸಕ್ಕತ್ತಾಗೈತಾ? ನಿಮ್ಮ ಅಮ್ಮಂಗೆ ಕೊಡು. ಕುದುರೆ ಆಲ್ರೆಡಿ ಆಗ್ತೈತೆ. ಇಳ್ತಿದ್ರೆ ಕುದುರೆ ಹೆಂಗಾಯ್ತದ? ಏ ನಿಮ್ಮ ಅಮ್ಮಂಗಳ ದರ ತಿಂದಂಗೆ ತಿಂತಾನಪ್ಪ. ನೋಡ ತಿಂದ ನೋಡ. ಕೊಡ. ಸುಮ್ಮನೆ ಫಾರಿನ್ ರಿಟರ್ನ್ ಗೀತಾ ಅವರು ಇವಾಗ ತಿಂದಿದ್ರೆ ಎಷ್ಟು ಹೇಳ್ತಾರೆ ನೋಡಿ. ಹೆಂಗಿದೆ ಆಂಟಿ? ಉಪ್ಪು ಹಾಕ್ಬೇಕಾ? ಹಾಂ, ನಿನ್ಗೆ ಬಿ ಪಿ ಇದೆಯಲ್ಲ ಅದಕ್ಕೆ ಕಮ್ಮಿ ಆಗಿರೋದು. ಚೆನ್ನಾಯ್ತಾ? ಟೀನೇ ಸ್ಪೂನ್ ಕುಡಿತಲ್ಲ. ಗೈಸ್, ಇದಾಗಿತ್ತು ಪಾಲಕ್ ಚಿಕನ್ನ ರೆಸಿಪಿ. ಸಿ ಗೈಸ್ ಇನ್ ಅನದರ್ ವಿಡಿಯೋ. ಬಾಯ್ ಅಲ್ಲಮ್ಮ. ಬಾಯ್ ಬಾಯ್ ಪಾಪ. ಬಾಯ್ ಅಣ್ಣ. ಏನಾದ್ರೂ ಬಿಸಿ ಇದೀನಿ. ಬಾಯ್. ಒಂದು ಅರ್ಧ ಡಬ್ಬೆ ಕಚ್ಚನ್ಗೆ ಚೆನ್ನಾಗಿಲ್ಲ.